ವೆಲ್ಕಮ್ ಟು ಸ್ಟಡಿ ಕಾರ್ನರ್. ಕಳೆದ ವಿಡಿಯೋದಲ್ಲಿ ನಾವು ರಾಮಾಯಣವನ್ನು ರಚಿಸಿದಂಥ ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ತಿಳ್ಕೊಂಡಾಯಿತು. ವಾಲ್ಮೀಕಿ ಮಹರ್ಷಿಗಳು ಶ್ರೀರಾಮಚಂದ್ರನ ಕಾಲದಲ್ಲಿಯೇ ಬದುಕಿದಂತಹ ಶ್ರೇಷ್ಠ ಋಷಿಗಳು. ಆದರೆ ವಾಲ್ಮೀಕಿ ಮಹರ್ಷಿಗಳಿಗೆ ಆರಂಭ ಕಾಲದಲ್ಲಿ ಶ್ರೀರಾಮಚಂದ್ರನ ಬಗ್ಗೆ ಗೊತ್ತಿರುವುದಿಲ್ಲ. ಒಂದು ದಿನ ವಾಲ್ಮೀಕಿ ಮಹರ್ಷಿಯ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ಅವರು ತನ್ನ ಮನಸ್ಸಲ್ಲಿ ಬಂದ ಪ್ರಶ್ನೆಯನ್ನು ನಾರದ ಮುನಿಗಳಲ್ಲಿ ಕೇಳ್ತಾರೆ. ವಾಲ್ಮೀಕಿ ಮಹರ್ಷಿಗಳು ನಾರದ ಮುನಿಯಲ್ಲಿ ಕೇಳ್ತಾರೆ, ಈ ಲೋಕದಲ್ಲಿ ಯಾರಾದರೂ ಈ ಎಲ್ಲ ಗುಣವನ್ನು ಹೊಂದಿರುವಂಥವರು ಇದ್ದಾರಾ ಅಂತ ಕೇಳ್ತಾರೆ. ಆ ಗುಣಗಳು ಯಾವುದಂತ ಹೇಳಿದರೆ, ತುಂಬ ಧೈರ್ಯವಂತನು ಹಾಗೂ ಸರಿಯಾದ ಸಮಯಕ್ಕೆ ಉತ್ತಮ ಕೆಲಸಗಳನ್ನು ಮಾಡಲು ಸಮರ್ಥನಾದವನು, ಕೃತಜ್ಞತೆಯನ್ನು ಹೊಂದಿರುವವ, ಯಾವಾಗಲೂ ಸತ್ಯವನ್ನು ಮಾತ್ರ ಮಾತನಾಡುವಂತಹ ವ್ಯಕ್ತಿ, ದೃಢ ನಿಶ್ಚಯ ಇರುವವನು ಹಾಗೂ ಉತ್ತಮ ಸ್ವಭಾವದವನು, ಎಲ್ಲ ಜೀವಿಗಳ ಮೇಲೂ ಕರುಣೆಯನ್ನು ಹೊಂದಿರುವವನು ಹಾಗೂ ಎಲ್ಲರ ಹಿತವನ್ನೇ ಬಯಸುವವನು, ವಿದ್ವಾಂಸ, ಸಮರ್ಥನು, ಇಂದ್ರಿಯಗಳ ಮೇಲೆ ಹಿಡಿತವನ್ನು ಇರುವವನು, ಯಾವುದೇ ರೀತಿಯ ಅಸೂಯೆಯೇ ಇಲ್ಲದವನು, ತನ್ನ ಕೋಪದ ಮೇಲೆ ಹಿಡಿತವನ್ನು ಇರುವವನು, ಆದರೆ ಅವಶ್ಯಕತೆ ಬಂದಾಗ ಧೈರ್ಯದಿಂದ ಅಧರ್ಮದ ವಿರುದ್ಧ ಯುದ್ಧ ಭೂಮಿಗೆ ಇಳಿಯುವ, ಇದೆಲ್ಲ ಗುಣ ಇರುವಂತಹ ವ್ಯಕ್ತಿ ಈ ಲೋಕದಲ್ಲಿ ಈಗ ಇದ್ದಾರಾ ಅಂತೆ ವಾಲ್ಮೀಕಿ ಮಹರ್ಷಿಯವರು ನಾರದ ಮುನಿಗಳಲ್ಲಿ ಕೇಳ್ತಾರೆ. ಆಗ ನಾರದ ಮಹರ್ಷಿಗಳು ಹೇಳ್ತಾರೆ, ಈ ಎಲ್ಲ ಗುಣ ಕೂಡ ಒಂದೇ ವ್ಯಕ್ತಿಯಲ್ಲಿರುವುದು ತುಂಬ ಕಷ್ಟ. ಆದರೂ ಈ ಎಲ್ಲ ಗುಣವನ್ನು ಹೊಂದಿರುವ ಏಕೈಕ ವ್ಯಕ್ತಿ ಇದ್ದಾರೆ, ಅವರೇ ಅಯೋಧ್ಯೆಯ ದಶರಥ ಮಹಾರಾಜನ ಪುತ್ರ ಶ್ರೀರಾಮಚಂದ್ರ ಅಂತ ಹೇಳ್ತಾರೆ.